ನಮಸ್ತೆ ವೀಕ್ಷಕರೇ, ಕಿವಿಯಲ್ಲಿನ ಶಬ್ದ ಮತ್ತು ಕಿವಿಡುತನಕ್ಕೆ ಕಾರಣಗಳೇನು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಕೇಳ್ತಾ ಹೋಗೋಣ. ಕಿವಿಯಲ್ಲಿ ಶಬ್ದ ಬರ್ತಿದೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿನ ದೋಷಗಳು ಕಾರಣವಾಗಿರುತ್ತೆ. ಕಿವಿ ಶಬ್ದ ಬಂದ ತಕ್ಷಣ ನೀವು ನಿರ್ಲಕ್ಷ್ಯ ಮಾಡೋದಾಗಲಿ ಅಥವಾ ಅದಕ್ಕೆ ಶಸ್ತ್ರಚಿಕಿತ್ಸೆ ಅಂತ ಚಿಕಿತ್ಸೆಗಳನ್ನು ಮಾಡೋದಾಗಲಿ ಉಪಯೋಗಕ್ಕೆ ಬರೋದಿಲ್ಲ. ಕಿವಿಯ ಶಬ್ದಕ್ಕೆ ಯಾವ ದೋಷ ಕಾರಣವಾಗಿದೆ, ಆ ದೋಷವನ್ನು ನಿವಾರಣೆ ಮಾಡೋದು ಹೇಗೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಇದರ ನಿರ್ಲಕ್ಷ್ಯತನ ಕಿವುಡುತನಕ್ಕೆ ಕೂಡ ಕಾರಣವಾಗ್ತದೆ. ಕಿವಿಯಲ್ಲಿ ಒಂದು ಶಬ್ದ ಬರಬೇಕಂದ್ರೆ ಅಲ್ಲೊಂದು ವೇಸ್ಟೇಜ್ಗಳು ಅಥವಾ ತ್ಯಾಜ್ಯ ಅಂತಕ್ಕಂಥದ್ದು ಅಲ್ಲಿ ಶೇಖರಣೆ ಆಗಿದ್ದಾಗ ಮಾತ್ರ ನಿಮಗೆ ಆ ಕಿವಿಯಲ್ಲಿ ಶಬ್ದ ಬರುತ್ತೆ. ಅದಕ್ಕೊಂದು ಪುಟ್ಟ ಉದಾಹರಣೆ ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಎಲ್ಲರ ಮನೆಯಲ್ಲೂ ಸಿಂಟೆಕ್ಸ್ ಅನ್ನೋ ಟ್ಯಾಂಕನ್ನು ನಾವು ಮನೆ ಮೇಲೆ ಇಟ್ಟಿರ್ತೀವಿ. ಅಲ್ಲಿಂದ ಕೊಳಾಯಿಗೆ ಒಂದು ನಲ್ಲಿಗೆ ನಾವು ಪೈಪನ್ನು ಅಳವಡಿಸಿರ್ತೀವಿ. ಸಿಂಟೆಕ್ಸಿಂದ ನೇರವಾಗಿ ನಮ್ಮ ಮನೆ ಒಳಗಿನ ನಲ್ಲಿಗಳಿಗೆ ನೀರು ಸರಬರಾಜು ಆಗ್ತಾ ಇರುತ್ತೆ. ಕೆಲವು ಬಾರಿ ನಾವು ಆ ನಲ್ಲಿಯನ್ನು ತಿರುಗಿಸಿದಾಗ ನೀರಿಗಿಂತ ಶಬ್ದ ಜಾಸ್ತಿ ಬರುತ್ತೆ, ಗ್ಯಾಸಿನ ಶಬ್ದ ಬರುತ್ತೆ. ಆನಂತರ ನೀರು ಬರಲಿಕ್ಕೆ ಶುರುವಾಗುತ್ತೆ. ಇದನ್ನು ನಾವು ಏರ್ ಔಟ್ ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದು ಒಂದು ಮೂಲವನ್ನು ಕೂಡ ತಿಳ್ಕೊಂಡಿದ್ದೀವಿ. ಹೆಚ್ಚಿನ ಪ್ರಮಾಣದಲ್ಲಿ ಆ ರೀತಿ ಸಮಸ್ಯೆ ಆದಾಗ ಏರ್ ಔಟ್ ಮಾಡಿ ನೀರು ಬರಲಿಕ್ಕೆ ಸಹಾಯ ಮಾಡ್ತೀವಿ. ನಮ್ಮ ದೇಹದಲ್ಲೂ ಇದೇ ರೀತಿ ಬೇಡದ ತ್ಯಾಜ್ಯಗಳು ರಕ್ತನಾಳಗಳಲ್ಲಿ ಸಂಚಲನ ಮಾಡಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಅಂಶ ರವಾನೆ ಆಗೋದಿಲ್ಲ. ಅಂದರೆ ನಮಗೆ ಸೇರಬೇಕಾಗಿರೋ, ಕಿವಿಗೆ ಆಲಿಸಬೇಕಾಗಿರೋ ಶಬ್ದಗಳ ರವಾನೆಗಿಂತ ಅಲ್ಲಿ ತುಂಬಿರ್ತಕ್ಕಂಥ ತ್ಯಾಜ್ಯಗಳ ರವಾನೆ ಆದಾಗ ಅಲ್ಲಿ ಒಂದು ಶಬ್ದ ಕೇಳಿಸ್ಲಿಕ್ಕೆ ಶುರುವಾಗುತ್ತೆ. ರಕ್ತ ಸಂಚಲನ ಕಡಿಮೆ ಆಗಿರುತ್ತೆ, ಆಮ್ಲಜನಕದ ಸಂಚಲನ ಕಡಿಮೆ ಆಗಿರುತ್ತೆ. ಇದರಿಂದ ಆ ತುಂಬಿದಂಥ ಗ್ಯಾಸ್ ಇರಬಹುದು, ತ್ಯಾಜ್ಯಗಳಿರಬಹುದು, ಈ ರೀತಿ ತೊಂದರೆಗಳನ್ನು ಮಾಡ್ತಾ ಹೋಗುತ್ತೆ. ಇದು ಕೇವಲ ಗ್ಯಾಸಿನ ಸಂದರ್ಭ ಮಾತ್ರ ಅಲ್ಲ, ನಿಮ್ಮ ದೇಹದಲ್ಲಿ ಕೊಳೆತ ಅಂಶಗಳು ಹೆಚ್ಚಿಗೆ ಆದರೂ ಕೂಡ, ತ್ಯಾಜ್ಯಗಳು ಹೆಚ್ಚಿಗೆ ಆದರೂ, ರಕ್ತದಲ್ಲಿ ಕೆಟ್ಟ ಅಂಶಗಳು ಜಾಸ್ತಿ ಆದರೂ. ಯಾವ ರೀತಿ ಅಂಶ? ನಾವಿವಾಗ ಶೀತ ನೆಗಡಿಯನ್ನು ನೋಡಿದ್ದೀವಿ. ಮೂಗಲ್ಲಿ ಗೊಣ್ಣೆ ಬರ್ತಾ ಇರುತ್ತೆ, ಗಂಟಲಲ್ಲಿ ಕಫ ಬರ್ತಿರುತ್ತೆ. ಈ ಅಂಶಗಳು ನೀವು ಸೇವಿಸಿದಂಥ ಆಹಾರದಲ್ಲಿ ಉತ್ಪತ್ತಿಯಾದ ಅಂಶವಾಗಿರುತ್ತೆ. ಇದು ನಿಮ್ಮ ಹೊಟ್ಟೆ ಭಾಗದಲ್ಲಿದ್ದಾಗ ನಿಮ್ಮ ನಾಳಗಳ ಮುಖಾಂತರ ಮೂಗು ಅಥವಾ ಗಂಟಲಲ್ಲಿ ಆಚೆ ಬರಲಿಕ್ಕೆ ಪ್ರಯತ್ನ ಪಡುತ್ತೆ. ಕೆಲವು ಸಂದರ್ಭಗಳಲ್ಲಿ ಅವು ಎಲ್ಲವೂ ನಿಮ್ಮ ಮೂಗು ಗಂಟಲಲ್ಲಿ ಬರೋದಕ್ಕೆ ಸಾಧ್ಯವಾಗದ ಸಂದರ್ಭದಲ್ಲಿ ಅವುಗಳನ್ನೆಲ್ಲವೂ ನಿಮ್ಮ ಹೊಟ್ಟೆಯ ಭಾಗ ಅಥವಾ ನಿಮ್ಮ ಕರುಳುಗಳು ಅಬ್ಸರ್ವ್ ಮಾಡಿ ನಿಮ್ಮ ರಕ್ತಕ್ಕೆ ಸೇರಿಸುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ. ಈ ಒಂದು ಕಫದ ಅಂಶ ರಕ್ತಕ್ಕೆ ಸೇರಿದಾಗ ರಕ್ತದಲ್ಲಿ ಕಫ ಹೆಚ್ಚಿಗೆ ಆಗುತ್ತೆ. ಅದನ್ನು ನಾವು ಆಮ ಅಂತ ಕರಿತೀವಿ, ಮ್ಯೂಕಸ್ ಅಂತ ಹೇಳಬೇಕಾಗತ್ತೆ, ಕೀವು ಅಂತ ಕರಿಬೇಕಾಗತ್ತೆ. ಈ ರಕ್ತದಲ್ಲಿ ಸೇರಿರ್ತಕ್ಕಂಥ ಆಮ ನಿಮ್ಮ ರಕ್ತ ಸಂಚಲನವನ್ನು ಹಾಳು ಮಾಡುತ್ತೆ. ಯಾವ ಕಿವಿಯಲ್ಲಿ ಶಬ್ದ ಬರ್ತಿದೆ ಆ ಕಿವಿಗೆ ಸಂಬಂಧಪಟ್ಟ ರಕ್ತನಾಳಗಳಲ್ಲಿ ಈ ಆಮ ದೋಷಗಳು ಕಲೆಕ್ಟ್ ಆದಾಗ, ರಕ್ತ ಸಂಚಲನದಲ್ಲಿ ಏರುಪೇರಾದಾಗ ನಿಮಗೆ ಶಬ್ದಗಳು ಕಾಣಿಸ್ಕೊಳ್ಳುವಂಥದ್ದು, ಕಿವಿಯಲ್ಲಿ ಸೋರುವಿಕೆ ಕಾಣಿಸ್ಕೊಳ್ತಕ್ಕಂಥದ್ದು, ವಾಸನೆ ಬರ್ತಕ್ಕಂಥದ್ದು, ನೋವಾಗ್ತಕ್ಕಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಕಾಣ್ತಾ ಹೋಗುತ್ತೆ. ಇದಕ್ಕೆ ನಾವು ಕಫದೋಷ ಜಾಸ್ತಿ ಆದಾಗ ಸೈನಸ್ ಅಂತ ಕೂಡ ಕರಿತೀವಿ. ಇದು ಹೆಚ್ಚಿಗೆ ಆದಾಗ ನಿಮ್ಮ ಕಿವಿಯಲ್ಲಿ ಶಬ್ದ ಬರುತ್ತೆ ಅಂತ ಹೇಳ್ತೀವಿ. ಇನ್ನು ವಾತಪಿತ್ತ ಜಾಸ್ತಿ ಆದಾಗಲೂ ಕೂಡ ನಿಮ್ಮ ಕಿವಿಯಲ್ಲಿ ಶಬ್ದ ಬರುತ್ತೆ. ಇದರಿಂದ ತಲೆ ಸುತ್ತಿದ ಅನುಭವ ಆಗ್ತಕ್ಕಂಥದ್ದು, ಎದ್ದ ತಕ್ಷಣ ಜೋಲಿ ಹೋಗ್ತಕ್ಕಂಥದ್ದು, ಕಿವಿಯಲ್ಲಿ ಶಬ್ದ ಬರ್ತಕ್ಕಂಥದ್ದು ಕೂಡ ಕಾಣಿಸ್ಕೊಳ್ಳುತ್ತೆ. ಈ ವಾತ ಪಿತ್ತ ಕಫ ಇವು ನಮ್ಮ ದೇಹದ ಮುಖ್ಯ ದೋಷಗಳಾಗಿದ್ದು, ಇವುಗಳು ಹೆಚ್ಚಿಗೆ ಆದಾಗ ನಮ್ಮ ದೇಹದಲ್ಲಿ ಇಂಬ್ಯಾಲೆನ್ಸ್ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಈ ದೋಷಗಳನ್ನು ನಿವಾರಣೆ ಮಾಡಬೇಕಂತ ಹೇಳಿದ್ರೆ ದೇಹ ಶುದ್ಧೀಕರಣವನ್ನು ಮಾಡಿಕೊಳ್ಬೇಕು. ಯಾವುದೇ ದೋಷಗಳ ನಿವಾರಣೆ ಆಗ್ತಕ್ಕಂಥ ಮಾರ್ಗ ಮಲ ಮತ್ತು ಮೂತ್ರ ಮಾರ್ಗ. ಈ ಮಲಮೂತ್ರ ಮಾರ್ಗಗಳ ಮುಖಾಂತರ ನಿಮ್ಮ ಎಲ್ಲ ದೋಷಗಳನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿದ್ರೆ ಉತ್ತಮ ಆಹಾರ ಪದ್ಧತಿ, ಉತ್ತಮ ನೀರಿನಂಶದ ಸೌಲಭ್ಯ, ಹಾಗೆ ವಿರೇಚನ ಅಂದರೆ ಬೇದಿ ಮಾಡಿಸೋದ್ರ ಮುಖಾಂತರ ದೇಹ ಶುದ್ಧಿ ಮಾಡ್ತಕ್ಕಂಥದ್ದು. ಇವೆಲ್ಲವೊಂದನ್ನು ನೀವು ಮನೆಯಲ್ಲಿ ಮಾಡೋದ್ರೊಂದಿಗೆ ಆಯುರ್ವೇದ ಚಿಕಿತ್ಸೆಯನ್ನು ಕೂಡ ನೀವು ಸಹಾಯಕ್ಕೆ ಬಳಸ್ಕೊಂಡ್ರೆ ಯಾವುದೇ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇಲ್ಲ, ಕಿವುಡುತನಕ್ಕೆ ಹೋಗುವಂಥ ಸಂದರ್ಭ ಇಲ್ಲ, ಮತ್ತು ಮೆಷಿನ್ಗಳನ್ನು ಬಳಸ್ತಕ್ಕಂಥ ವಿಚಾರಗಳು ಕೂಡ ನಿಮ್ಮ ಜೀವನದಲ್ಲಿ ಬರೋದಿಲ್ಲ. ಇನ್ನು ಹೆಚ್ಚಿನ ಈ ರೀತಿಯ ಸಮಸ್ಯೆಗಳು ನಿಮ್ಮಲ್ಲಿದ್ದರೆ ಚಿಕಿತ್ಸೆಗಾಗಿ ನೀವು ಯೋಗವನ ಬೆಟ್ಟವನ್ನು ಸಂಪರ್ಕಿಸಬಹುದು. ಉತ್ತಮ ವನಮೂಲಿಕ ಚಿಕಿತ್ಸೆಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಮೂಲತಃ ನಿವಾರಣೆ ಮಾಡಿಕೊಳ್ಬೋದು. ನಮಸ್ಕಾರ.